ಬಿಗ್ ಬಾಸ್ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಯಾರು ಬರ್ಬೋದು ಈ ಸತಿ ಬಿಗ್ ಬಾಸ್ಗೆ ಅಂತ. ಈಗಾಗಲೇ ತುಂಬ ಜನ ಹೆಸರು ಕೇಳಿ ಬರ್ತಿದೆ. ನಾನು ಕೆಲವ್ರ ಬಗ್ಗೆ ಹೇಳಿದ್ದೆ ಇಂಥವ್ರು ಬರ್ತಾರೆ ಅಂದ್ಬಿಟ್ಟು. ಆದರೆ ಯಾವುದು ಕನ್ಫರ್ಮ್ ಆಗಿಲ್ಲ ಇವರೇ ಬರ್ತಾರೆ ಅಂತ. ಇವ್ರುಗಳ ಹೆಸರುಗಳು ತುಂಬ ಕಡೆ ಓಡ್ತಿದೆ. ಆ ಪಟ್ಟಿಯಲ್ಲಿ ಕೆಲವರು ಬರೋ ಸಾಧ್ಯತೆ ಇರುತ್ತೆ, ಕೆಲವರು ಬರದೇ ಇರ್ಬೋದು. ಆದರೆ ಒಂದು ಹೆಸರು ಮಾತ್ರ ಕನ್ಫರ್ಮ್ ಆಗಿದೆ, ಈ ಸತಿ ಇವ್ರು ಬಿಗ್ ಬಾಸ್ಗೆ ಬರ್ತಾರೆ ಅಂತ. ಇವ್ರು ಈ ಸತಿ ಬಿಗ್ ಬಾಸ್ಗೆ ಬರೋ ತುಂಬಾ ಸಾಧ್ಯತೆಗಳಿದೆ. ಅವ್ರು ತುಂಬ ಕಾಮಿಡಿ ಶೋಗಳೆಲ್ಲ ಮಾಡಿದ್ದಾರೆ. ಗಿಚ್ಚು ಗಿಲಿಗಿಲಿ, ಕ್ವಾಟ್ಲೆ ಕಿಚನ್ನು, ಇದೇ ರೀತಿ ತುಂಬ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಇದರಲ್ಲೆಲ್ಲ ಕಾಣಿಸ್ಕೊಂಡಿರೋ ಪ್ರಶಾಂತ್ ಅವರು ಈ ಸತಿ ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಇತ್ತೀಚೆಗೆ ಅವ್ರ ಮದುವೆ ಆಯಿತು. ಮತ್ತೆ ಕ್ವಾಟ್ಲೆ ಕಿಚನ್ಗೂ ಅವ್ರು ಬರ್ತಿದ್ದಾರೆ. ಈ ಕ್ವಾಟ್ಲೆ ಕಿಚನ್ ಮುಗಿದ್ಮೇಲೆ ಬಿಗ್ ಬಾಸ್ ಶುರು ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಂಗೆ ಇನ್ನು 3 ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗುತ್ತೆ. ಅದೇ ಥರ ಈ 3 ತಿಂಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಈ ಕಾರ್ಯಕ್ರಮ ಮುಗಿದ್ಮೇಲೆ ಅದಕ್ಕೆ ಹೋಗೋ ಕನ್ಫರ್ಮ್ ಅಂತ ಮಾಹಿತಿ ಬಂದಿದೆ. ಇನ್ನ ಸ್ವಲ್ಪ ಜನ ಇದೇ ಥರ ಕಾಮಿಡಿ ಶೋ ಮಾಡ್ತಿರೋರು ಇನ್ನ ತುಂಬ ಜನ ಹೆಸರು ಕೇಳಿ ಬರ್ತಿದೆ. ಇವ್ರುಗಳು ಇನ್ನ ಯಾರು ಕನ್ಫರ್ಮ್ ಆಗಿಲ್ಲ. ಪ್ರಶಾಂತ್ ತುಂಬಾ ಕಾಮಿಡಿ ಮಾಡಿ ಜನಗಳಿಗೆ ಮನೋರಂಜನೆ ಕೊಡ್ತಿದ್ರು. ಆದ್ರೆ ಅದು ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗತ್ತಾ? ಯಾಕಂದ್ರೆ ಅದು ವ್ಯಕ್ತಿತ್ವದ ಆಟ. ಇಲ್ಲಂದ್ರೆ ಸ್ಕಿಟ್ ಬರ್ಕೊಂಡು ಕಾಮಿಡಿ ಮಾಡ್ತಿದ್ರು. ಆದ್ರೆ ಅಲ್ಲಿ ಅವ್ರಿರೋ ರೀತಿ, ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆಗತ್ತಾ? ಮತ್ತೆ ಗಿಲ್ಲಿನೂ ಅದೇ ರೀತಿ ಕಾಮಿಡಿ ಮುಖಾಂತರ ಬಂದವರು. ಗಿಲ್ಲಿ ಬರೀ ಸ್ಕಿಟ್ ಅಲ್ಲಿ ಮಾತ್ರ ಕಾಮಿಡಿ ಮಾಡ್ತಿರ್ಲಿಲ್ಲ. ತುಂಬಾ ಕಡೆ ನೋಡಿದ್ವಿ ಗಿಲ್ಲಿನ. ಗಿಲ್ಲಿ ವ್ಯಕ್ತಿತ್ವನೇ ಆ ರೀತಿ ಇತ್ತು. ಗಿಲ್ಲಿ ಎಲ್ಲಿದ್ರು ನಗು ತರಿಸ್ತಾ ಇದ್ರು. ಗಿಲ್ಲಿ ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಯ್ತು. ಆದ್ರೆ ಅದೇ ರೀತಿ ಪ್ರಶಾಂತ್ ಅವರು ಜನಗಳ ಮನಸ್ಸು ಗೆಲ್ತಾರ? ಜನಗಳ ಮನಸ್ಸು ಮುಟ್ತಾರ? ಯಾಕಂದ್ರೆ ಇದೇ ರೀತಿ ತುಂಬಾ ಜನ ಬಂದಿದ್ದಾರೆ. ಆದ್ರೆ ಅದರಲ್ಲಿ ಇಷ್ಟ ಆದವ್ರು ಕೆಲವರು ಮಾತ್ರ ಜನಗಳನ್ನ ಮನರಂಜನೆ ಮಾಡಿ ಎಲ್ರೂ ನಗಿಸಿ ಜನಗಳ ಮನಸ್ಸು ಮುಟ್ಟೋದಕ್ಕೆ ಸಫಲವಾದ್ರು. ಇನ್ನ ಸ್ವಲ್ಪ ಜನ ಅರ್ಧಕ್ಕೆ ಹೋಗಿರೋನ ನಾವು ನೋಡಿದೀವಿ. ಇನ್ನ ಕೆಲವರು ಆಚೆ ಬೇರೆ ರೀತಿ ಇದ್ದು ಮನರಂಜನೆ ಮಾಡಿ ಜನಗಳಿಗೆ ಇಷ್ಟ ಆಗಿದ್ರು. ಆದ್ರೆ ಒಳಗ್ ಬಂದ್ಮೇಲೆ ಹೆಸರು ಕೆಡಿಸ್ಕೊಂಡು ಅವ್ರಾಗ ಅವರೇ ಆಚೆ ಹೋಗಿರೋದನ್ನು ನೋಡಿದೀವಿ. ಈ ಸತಿ ಪ್ರಶಾಂತ್ ಅವ್ರು ಏನಾದ್ರು ಬಂದ್ರೆ ಜನಗಳಿಗೆ ಇಷ್ಟ ಆಗ್ತಾರ? ಮನರಂಜನೆ ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಬರೋ ಸಾಧ್ಯತೆಗಳಿದೆ ಅವ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಮಾಹಿತಿಗಳನ್ನೆಲ್ಲ ತಿಳ್ಕೊಳ್ಳೋಕೆ ಅಷ್ಟಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.